ಜನ ಪ್ರಬುದ್ಧ ಗಣ ನೆಲದ ಗುಣ ಮಹಾಮೈತ್ರಿಕಣ ನಮ್ಮ ಜನ ಪ್ರಬುದ್ಧ ಗಣ ನೆಲದ ಗುಣ ಮಹಾಮೈತ್ರಿಕಣ ವಿವಿಧತೆಗಳೇ ಭಾರತದ ಜನಗಣಮನ ವಿವಿಧತೆಗಳೇ ಭಾರತದ ಜನಗಣಮನ ಭಾರತೀಯರಿಗೆಲ್ಲ ಒಂದೇ ಸಂವಿಧಾನ ಭಾರತೀಯರ ಏಳಿಗೆಗಿದುವೆ ವರದಾನ ನಮ್ಮ ಜನ ನಮ್ಮ ಜನ ಪ್ರಬುದ್ಧ ಗಣ ಪ್ರಬುದ್ಧ ಗಣ ನೆಲದ ಗುಣ ನೆಲದ ಗುಣ ಮಹಾಮೈತ್ರಿಕಣ 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 ಮಿನಿಸ್ಟರ್ ಆಗ್ತಾರ. ಸೆಕೆಂಡ್ ಹೈಯೆಸ್ಟ್ ಅವರ ಗಂಡಿದ್ರ ಹೆಣ್ಣು, ಹೆಣ್ಣಿದ್ರ ಗಂಡು, ಮಗು ಯಾರು ಹೈಯೆಸ್ಟ್ ಇರ್ತಾರ ಅವರು ಉಪ ಪ್ರಧಾನಿ ಆಗ್ತಾರೆ. ಆಮೇಲೆ ಯಾರ್ಯಾರಿಗೆ ಎಷ್ಟು ಓಟ್ ಬಿದ್ದಾವು ಅನ್ನೋದನ್ನ ಹೇಳ್ತೇವೆ. ಈಗ ಒಂದು ಮಾರ್ಕ್ ಪೋಲ್ ಮಾಡಿ ನೋಡ್ತೇವೆ ನಾವು. ಮಾರ್ಕ್ ಪೋಲ್ ಅಂದ್ರೆ ಏನು ಗೊತ್ತೈತಿ ನಿಮ್ಗೆ? ಅಣ್ಣಕ್ಕೂ ಮತದಾನ ಬನೆಗೆ ಸಮತೆಗೆ ಸೋದರತೆಗೆ ಸ್ವಾತಂತ್ರ್ಯಕ್ಕೆ ಸ್ವಾವಲಂಬನೆಗೆ ಆರ್ಥಿಕ ಸಾಮಾಜಿಕ ಪ್ರಗತಿಗೆ ಸಾರ್ವಭೌಮತೆಗೆ ಆರ್ಥಿಕ ಸಾಮಾಜಿಕ ಪ್ರಗತಿಗೆ ಸಾರ್ವಭೌಮತೆಗೆ ನ್ಯಾಯಕ್ಕೆ ಅಭಿವ್ಯಕ್ತಿಗೆ ನಂಬಿಕೆ ಧರ್ಮ ಶ್ರದ್ಧೆಗೆ ಸಂಸ್ಕೃತಿ ಸಹಬಾಳ್ವೆಗೆ ಜಾತ್ಯತೀತ ಗಣರಾಜ್ಯಕ್ಕೆ ಸ್ಫೂರ್ತಿ ನಮಗೆ ಸಂವಿಧಾನ. ನಾನು ಕೀರ್ತಿ ಪೂಜಾರಿ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಸುಧಾಕರ್ಪೇಟೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನಡೆದ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದು ತುಂಬ ಸಂತೋಷಕರ ವಿಷಯವಾಗಿದೆ ಮತ್ತು ಎಲೆಕ್ಟ್ರಾನ್ ಯಂತ್ರಗಳ ಮೂಲಕ ಚುನಾವಣೆ ಮಾಡಿದ್ದು ಇನ್ನೂ ತುಂಬ ಸಂತೋಷಕರ ವಿಷಯವಾಗಿದೆ. My name is Savitri Namoji and studying 10th class. Our school today to create Shala Parliament and 11 candidates are participated in the voting by using the voting machine. So we are very happy and thankful. Good afternoon all of you. I am Anpurna Pujari from 10th class. We are studying GHS Siddhapur Ki High School. We are voting in a school election. I am participate in school election, take part one of the candidate. So I am very happy. ಜ್ಞಾನಕ್ಕೆ ವಿಜ್ಞಾನಕ್ಕೆ ವೈಚಾರಿಕತೆ ವ್ಯಕ್ತಿ ಗೌರವಕ್ಕೆ ಜ್ಞಾನಕ್ಕೆ ವಿಜ್ಞಾನಕ್ಕೆ ವೈಚಾರಿಕತೆ ವ್ಯಕ್ತಿ ಗೌರವಕ್ಕೆ ಭಾಷೆಗೆ ಭಾವಗಳಿಗೆ ಸ್ಥಾನಮಾನ ಅವಕಾಶಕ್ಕೆ ಭಾಷೆಗೆ ಭಾವಗಳಿಗೆ ಸ್ಥಾನಮಾನ ಅವಕಾಶಕ್ಕೆ ನಮ್ಮ ಮೂಲ ಹಕ್ಕುಗಳಿಗೆ ಮೂಲಭೂತ ಕರ್ತವ್ಯಕ್ಕೆ ಪ್ರಜಾಪ್ರಭುತ್ವದ ನಾಂದಿಗೆ ಪ್ರಬುದ್ಧ ಭಾರತ ದೇಳ್ಗೆಗೆ ಶಕ್ತಿ ನಮಗೆ ಸಂವಿಧಾನ ಸರ್ವ ಜನರಿಗೂ ವರದಾನ ಭಾರತೀಯರಿಗೆಲ್ಲ ರಕ್ಷೆ ಸಂವಿಧಾನ ನಾವೆಲ್ಲರೂ ಸಂವಿಧಾನ ಪಾಲಿಸೋಣ ನಮ್ಮ ಜನ ಪ್ರಬುದ್ಧ ಗಣ
ಶಕ್ತಿ ಸಂವಿಧಾನ. ಭಾರತೀಯರ ಏಳಿಗೆಗಿದುವೆ ವರದಾನ. 2/26, 3/14, 4/19, 5/6, 6/2, 7/6, 8/11, 9/15, 10/10, 11/9, BVS 12/3 2001ನೇ ವರ್ಷದಿಂದ ಜನವರಿ 26ನೇ ದಿನವನ್ನು ಸಂವಿಧಾನ ದಿನವೆಂದು ಆಚರಿಸುತ್ತಾ ಬಂದಿದೆ. ಈ ಬಗ್ಗೆ ಕರಪತ್ರ ವಿತರಣೆ, ವಿಚಾರ ಸಂಕಿರಣ ಮತ್ತು ಹಾಡುಗಳ ಪ್ರಸಾರ ಮಾಡುತ್ತಾ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಅಪಾರ ಜಾಗೃತಿಯನ್ನು ಮೂಡಿಸಿದೆ. ಇದರ ಪರಿಣಾಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನವೆಂಬರ್ 26ನೇ ದಿನವನ್ನು ಸಂವಿಧಾನ ದಿನವೆಂದು ಆಚರಿಸುತ್ತಿವೆ. ಜನವರಿ 26ರ ಕಾರ್ಯಕ್ರಮಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಟ್ಟು ಗೌರವಿಸುತ್ತಿವೆ.